ಅಯ್ಯೋ ದೇವ್ರೆ, ಎಂತ ಕೆಲಸ ಆಗೋಯ್ತು. ಮನೆಯಾಳು ತುಂಗ, ಮನೆಯಾಳಿ, ಏಯ್ ನನ್ನ ಪ್ಲಾನ್ ಎಲ್ಲ ನಾವು ಉಲ್ಟಾ ಮಾಡ್ದಿಲ್ಲ. ನೀನು ಬಂದು ಈ ತುಂಗ ಅನ್ನಳು ಮೊದಲು ಈ ಊರು ಬಿಟ್ಟು ಓಡಿಸ್ಬೇಕು. ಆವಾಗಲೇನೆ ನನಗೂ ರಮ್ಯನ್ಗೂ ಈ ಊರಾಗೆ ನಮ್ಮ ಮನೆಯಾಗೆ ನೆಮ್ಮದಿಯಾಗಿರೋಕ್ಕಾಗೋದು. ಈ ತುಂಗುನಿಂದನೇ ಆ ರಮ್ಯನೂ ಸಿಗಾಕಣಿದ್ದು, ನಾನು ಸಿಗಾಕಣಿದ್ದು. ಮನೆಯಾಳು ತುಂಗ, ತುಂಗ ಮಂಗ. ಅಯ್ಯೋ ನೀನೇನು ಮಾಡೋಣ, ನನ್ನೇ ಮನೆ ಬಿಟ್ಟು ಓಡಿಸ್ಬಿಟ್ಲಲ್ಲ. ಈಗ ನಾನು ಅಯ್ಯೋ ನನ್ನ ತವ್ರ ಮನೆಗೆ ಹೋಗೋಣ ಈ ವಯಸ್ಸಲ್ಲಿ. ಅಯ್ಯೋ ಯಾರನ್ನ ಏನಂತಾರೆ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗಿ ಬಂದಿದ್ದೀನಿ ಅಂದ್ರಿ. ಹಾಂ ಅಯ್ಯಯ್ಯೋ ಏನು ಮಾಡೋದಪ್ಪ ಈಗ, ನೋಡೋಣ ಏನು ಮಾಡೋದು ಅಂತಾನ. ಅಯ್ಯೋ ಯಾಕೆ ಸುಂದ್ರಮ್ಮ, ಯಾಕೆ ಹೇಳ್ತಾ ಇದೆಯಾ, ಏನಾತೆ? ಹಾಂ ಏನೂ ಇಲ್ಲ ಕಣ್ಕಲ್ಲಜ್ಜಿ, ಏನೂ ಇಲ್ಲ, ಸುಮ್ಮನೆ ಯಾಕೋ ನಮ್ಮ ಮನೆ ನೆನಪಾದ್ಲು, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಹೋಗು ಹೇಳೆ. ಏನೋ ಒಂದು ವಾರದಿಂದ ನಿಮ್ಮ ಮನೆಗೇನು ಗಲಾಟೆ ನಡೀತೈತಂತೆ, ನಿಮ್ಮ ಸೊಸೆದು ನಿಂದನು. ಹಾಂ ಏನೋ ನಿನ್ನ ಸೊಸೆ ಏನೋ ನಾಳೆಗೆ ಮನೆ ಬಿಟ್ಟು ಹೋಗ್ತಾಳಂತೆ, ನಿಜಾನಾ? ಅವಳು ಹೋಗಲ್ಲ, ನಾನೇ ಹೋಗ್ತಾ ಇದ್ದೀನಲ್ಲ. ಅವಳು ಯಾಕೆ ಹೋಗ್ತಾಳೆ? ಹಾಂ ಅವಳು ಮನೆಗೆ ಇರ್ತಾಳೆ, ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಎಲ್ಲ ನನ್ನ ಗ್ರಾಚಾರ. ಯಾಕೆ ಏನಾತಿ, ಏನು ಜಗಳ ನಿಮ್ಮ ಅತ್ತೆದು ಸೊಸೆದು? ಹಾಂ ನೀನು ಅಂತಾಳೇನೆ, ಸುಮ್ಮನಿರೋಣ ಅಂಬಲ್ಲ. ಹಾಂ ಪಾಪ ಅದು ಒಳ್ಳೆ ಹುಡುಗಿ ನಿನ್ನ ಸೊಸೆ. ಹಾಂ ಅವಳ ಮೇಲೇನೆ ಜಗಳಕ್ಕೆ ಹೋಗ್ತೇನೆ ನೀನು ನಿನ್ನ ಮಗಳು. ಸುಮ್ಮನೆ ಹೋಗು ಅಜ್ಜಿ, ನನ್ನ ತಲೆ ತಿನ್ಬೇಡ, ನೀನು ಬೇರೆ ಬಂದೆ ಇಲ್ಲಿ. ಹಾಂ ಅಯ್ಯೋ ಅಯ್ಯೋ ಏನೋ ಇರೋದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿಗೆ ಹೋದ್ರಂತೆ ಇವಳೊಬ್ಳು. ಏನೋ ಒಳ್ಳೇದು ಹೇಳಕ್ ಬಂದ್ರೆ ನನ್ನ ಮೇಲೆ ರೇಗಾಡ್ತಾಳೆ. ಹೋಗು ಹೋಗು. ಹಾಂ ನಿನಗೆ ಆಗ್ಬೇಕಾದ್ದೇನೆ. ನೋಡ್ದ ಮುಕ್ಕಿನ ಹೆಂಗ್ ಮಾತಾಡ್ತಾಳೆ. ಥೂ ಈ ಲೌಡೇರೆಲ್ಲನ ಆಡ್ಕೊಂಬಂಗಾಯ್ತು ನನ್ನ ಈ ಪರಿಸ್ಥಿತಿ ನೋಡಿ. ಏನ್ ಮಾಡೋದು? ಬಸ್ ಹತ್ಕೊಂಡು ಊರಿ ಹೋಗೋಣ. ಆದ್ರೆ ಇಲ್ಲಿ ನಡೆದಿರೋ ವಿಷಯ ಹೇಳೋದು ಬೇಡ. ಏನೋ ಒಂದೆರಡು ದಿವಸ ಇದ್ದೋಗಕ್ಕೆ ಬಂದೀನಿ ಅಂತಾನ ಹೇಳಿದ್ರಾಯ್ತು. ಏನ್ ಮಾಡೋದಪ್ಪ? ದೇವ್ರೆ, ಸುಂದರತೆ ಆಗೈತಲ್ಲ, ಯಾಕೆ ಯಾಕೋ ಸಪ್ಪುಗೈತೆ, ಏನಾಯ್ತು? ಹಾಂ ಸುಂದರತೆ, ಸುಂದರತೆ ಏನಾಯ್ತು? ಹಾಂ ಯಾಕೆ ಸಪ್ಪುಗಿದ್ಯಾ, ಏನಾಯ್ತತೆ? ಹಾಂ ಎಲ್ಲಿಗೆ ಹೋಗ್ತಾ ಇದೆಯಾ ಇತ್ಲಾಗೆ? ಇನ್ನೆಲ್ಗೆ ಹೋಗೋಣ? ಮನೆ ಬಿಟ್ಟು ಓಡಿಸಿದ್ಮೇಲೆ ಸುಡ್ಗಾಡ್ಗೆ ಹೋಗ್ಬೇಕು ಅಷ್ಟೇ, ಅದೊಂದೇ ಉಳಿದಿರೋ ದಾರಿ. ಹಾಂ ಹಾಂ ಯಾಕತ್ತೆ ಹಿಂಗೆ ಮಾತಾಡ್ತಾ ಇದ್ಯಾ? ಸುಡ್ಗಾಡ್ಗೆ ಹೋಗುವಂಥದ್ದು ನಿನ್ಗೇನಾಗೈತೆ? ಹಾಂ ಅಲ್ಲ ನಿನ್ಗೇನಾಗೈತೆ ಅಂತಾನ? ಇನ್ನೇನು ನಾಳೆಗೆ ಆ ಕಾವ್ಯ ಮನೆ ಬಿಟ್ಟು ಹೋಗ್ತಾಳೆ ತಾನೆ, ನೀನ್ ಯಾಕೆ ಹಿಂಗೆ ಸಪ್ಪುಗಿದ್ಯಾ, ಏನಾಯ್ತು? ಹಾಂ ಅವಳ ಮನೆ ಬಿಟ್ಟು ಹೋದ್ಮೇಲೆ ನೀನು ಆರಾಮಾಗಿರ್ತೀನಿ, ನಾನು ನನ್ನ ಯಾರಿಗೂ ಅಡ್ಡಿ ಇಲ್ಲ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ನಾನೇ ಯಜಮಾನಿ, ಇವಳ ಮನೆ ಬಿಟ್ಟು ಹೋದ್ರೆ ಸಾಕು ಅಂತ ನಾ ಕಾಯ್ತಿದ್ದೀನಿ ಅಂತ ಹೇಳ್ತಿದ್ದೆ. ಆ ಟೈಮ್ ಬರ್ಬೇಕಾದ್ರೆ ನೀನ್ ಯಾಕೆ ಈ ತರ ಮಾತಾಡ್ತಾ ಇದ್ಯಾ? ಸುಡ್ಗಾಡ್ಗೆ ಹೋಗುವಂಥದ್ದು ನಿನ್ಗೇನಾಗೈತೆ? ಸುಡ್ಗಾಡ್ಗೆ ಹೋಗ್ಬೇಕಾಗಿರೋದು ನಿನ್ ಸೊಸೆ ಆ ಕಾವ್ಯ. ಹಾಂ ಯಾಕತ್ತೆ, ಏನಾಯ್ತು ಅಂತ ಹೇಳು. ಇಲ್ಲ ಕಣೆ, ಇಲ್ಲ, ಅವಳು ಹೋಗಲ್ಲ ಸುಡ್ಗಾಡ್ಗೆ, ನನ್ನ ಕಳಿಸ್ತಾಳ ಅವಳು ಅಂತ ಅವಳವಳು. ಹಾಂ ಅವಳೊಬ್ಳು ಇದ್ದಾಳಲ್ಲ, ಅವಳು ಅವಳ ಮನೆಯಾಳಿ, ನಿಂತವಳ ಮನೆಯವಳು, ಅವಳು ತುಂಗ, ಅವಳೊಬ್ಳು ಸೇರ್ಕೊಂಡು ನನ್ನ ಬೀದಿಗೆ ತಳ್ಳಿಬಿಟ್ರು. ಆ ಕಾವ್ಯನು ನಾ ತುಂಗ ಸೇರ್ಕೊಂಡು ಕಣೆ, ಅವಳು ಮನೆ ಬಿಟ್ಟು ಹೋಗಲ್ಲ, ನನ್ನೇ ಮನೆ ಬಿಟ್ಟು ಕಳಿಸಿದ್ರು ಅವರಿಬ್ರು ಸೇರ್ಕೊಂಡು ಮನೆಯಾಳಿರು. ಕಾವ್ಯನು ತುಂಗ ಸೇರ್ಕೊಂಡು ನಿನ್ನ ಮನೆ ಬಿಟ್ಟು ಕಳಿಸಿದ? ಯಾಕತ್ತೆ ಏನಾಯ್ತು, ನೀನೇನ್ ಮಾಡ್ದೆ? ಅಲ್ಲ ಅವರಿಬ್ರು ಅದೇನ್ ನಿನ್ನ ಮನೆ ಬಿಟ್ಟು ಕಳ್ಸಕ್ಕಾಗುತ್ತೆ? ನಿಮ್ಮ ಮನೆಗೆ ಆ ತುಂಗನ್ಗೇನ್ ಕೆಲಸ? ಅವಳು ನಿನ್ ಮನೆ ಬಿಟ್ಟು ಕಳ್ಸಕ್ಕೆ? ಅಲ್ಲ ಸಂತೋಷ ಮತ್ತೆ ಮಾವ ಇರ್ಲಿಲ್ವಾ? ಅವ್ರ ಅಲ್ಲ ಇಷ್ಟಕ್ಕೂ ಅವ್ರು ನಿಮ್ಮ ಮನೆ ಬಿಟ್ಟು ಹೋಗುವಂತ ತಕ್ಷಣ ನೀವೇನ್ ಮನೆ ಬಿಟ್ಟು ಬಂದ್ರಿ? ಏನಾಯ್ತತೆ ಸರಿಯಾಗಿ ಹೇಳು, ಏನಾಯ್ತು ಅಂತನ? ಸುಮ್ಮನೆ ಅಳ್ಬೇಡ, ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಏನಾಯ್ತು ಅಂತ ಹೇಳು, ನಾನಿದ್ದೀನಿ ನಿನ್ ಜೊತೆಗೆ. ಅಯ್ಯೋ ಏನು ಅಂತ ಹೇಳನೆ ರಮ್ಯಾ, ನಾನು ಅವಳನ್ನ ಮನೆ ಬಿಟ್ಟು ಕಳಿಸ್ಬೇಕು ಅಂತ ಏನೋ ಮಾಡಕ್ ಹೋಗಿ ನಾನೇ ಸಿಗಾಕೊಂಡು ನಾನೇ ಮನೆ ಬಿಟ್ಟು ಬರಂಗಾಯ್ತು. ಅಂದ್ರೆ ಏನತ್ತೆ, ಏನ್ ನಿನ್ ಮಾತಿನ ಅರ್ಥ? ಏನು ಅಂತ ಸರಿಯಾಗಿ ಹೇಳತ್ತೆ. ಏನೂ ಇಲ್ಲ, ಅದೇ ನಾನೇ ಮೆಸೇಜ್ ಮಾಡಿ ಅವಳು ಸಿಗಾಕ್ಸಿದ್ನಲ್ಲ ರಮ್ಯಾ, ನೀನ್ ಹೇಳ್ದಂಗೆ. ನೀನ್ ಪ್ಲಾನ್ ಮಾಡ್ಕೊಟ್ಟಿದ್ದಲ್ಲ ಅದೇ ತರ ಮಾಡಿ ಅವಳು ಸಿಗಾಕ್ಸಿ ನಾಳೆ ಮನೆಗೆ ಹೋಗ್ಬೇಕಾಯ್ತು. ಆದ್ರೆ ಇವತ್ತು ಅವಳು ನನ್ನೇ ಮನೆಯಿಂದ ಆಚೆಗೆ ಹಾಕ್ಬಿಟ್ಲು. ಹೌದಾ? ಅಂದ್ರೆ ಆ ಮೆಸೇಜ್ ನೀನೇ ಮಾಡಿದ್ದು ಅಂತ ಕಂಡಿಡ್ಬಿಟ್ರಾ? ಹೆಂಗತ್ತೆ, ಹೆಂಗಾಯ್ತಿದೆಲ್ಲನ? ಏನೋ ಗೊತ್ತಿಲ್ಲ ಕಣೆ, ಅವಳು ಮನೆ ಆಳಿದಾಳಲ್ಲ ತುಂಗ, ನಮ್ಮ ಮಗಳು ಸರೋಜಾ ಅಂತನ ಫೋನ್ ಮಾಡಿ ನನ್ಗೆ ಹಂಗೂ ಅನುಮಾನ ಬಂತು. ಯಾವುದೋ ಬೇರೆ ನಂಬರು, ಯಾವುದೋ ಧ್ವನಿ ಬೇರೆ ಚೇಂಜ್ ಆಗಿತ್ತು. ಯಾಕೆ ಅಂತ ಕೇಳಿದೆ, ಎಲ್ಲ ನೀರು ಕುಡ್ದಿಂಗ ಆಗೈತ್ ಕಣಮ್ಮ, ಹಂಗೆ ಹಿಂಗೆ ಅಂತಂದು. ನಾನು ಅದಕ್ಕೆ ಅವಳಿಗೂ ಹೇಳಿರ್ಲಿಲ್ಲ ನಾನು ಪ್ಲಾನ್ ಮಾಡಿರೋದ. ಆದ್ರೆ ಇವಳಿಗೆ ಗೊತ್ತಿತ್ತಲ್ಲ ತುಂಗುನ್ಗೆ, ನೀನೇ ಹೇಳಿದ್ದಲ್ಲಮ್ಮ, ಅದು ಮಾಡ್ದ ಸಕ್ಸಸ್ ಆಯ್ತಾ ಅಂತನ ಕೇಳಿದ್ಲು. ನಾ ಹೇಳಿರ್ಬೋದೇನೋ ಮರ್ತಿದ್ದೀನಿ ಅನ್ಕೊಂಡು ಎಲ್ಲ ಹೇಳ್ಬಿಟ್ಟೆ. ನನ್ನ ಪ್ಲಾನ್ ಹೆಂಗ್ ಮಾಡಿದೆ, ಹೆಂಗ್ ಅವಳು ಸಿಗಾಕೊಂಡ್ಲು ಅಂತನ ಅದನ್ನೆಲ್ಲ ಅವಳು ಮೊಬೈಲಾಗೆ ರೆಕಾರ್ಡ್ ಮಾಡ್ಕೊಂಡವಳೆ ಕಣಿ ಆ ತುಂಗ. ಹೌದಾ? ಅಯ್ಯೋ ಸುಂದರತೆ, ನೀನಾಗಿ ನೀನು ಅಲ್ಲ, ನಿನಗೆ ವಾಯ್ಸ್ ಗೊತ್ತಾಗ್ಲಿಲ್ವಾ? ಮಾತಾಡೋದಾದ್ರೂ ಗೊತ್ತಾಗ್ಲಿಲ್ವಾ? ಅಲ್ಲ ಸರೋಜಕ್ಕನ ಧ್ವನಿಗೂ ಆ ತುಂಗನ ಧ್ವನಿಗೂ ವ್ಯತ್ಯಾಸ ಗೊತ್ತಾಗ್ಲಿಲ್ವಾ? ನೀನ್ ಮೊದ್ಲು ಸರಿಯಾಗಿ ಕೇಳ್ಬೇಕು ತಾನೆ.
ನನಗೆ ಏನೇ ಗೊತ್ತಿತ್ತು ಹಿಂಗೆಲ್ಲ ಪ್ಲಾನ್ ಮಾಡ್ಯವ್ರೆ ಅಂತಾನ. ಆ ಕಾವ್ಯ ಪ್ಲಾನ್ ಮಾಡಿನಿ ಅನ್ಸುತ್ತೆ. ನನಗೆ ಮೊಬೈಲ್ ಕೊಟ್ಟು ನಾನು ಯಾರ ತಗೋ ದುಡ್ಡು ಇಸ್ಕೊಂಬರ್ಬೇಕು, ಇಲ್ಲೇ ಇರ್ಲಿ ಅತ್ತಿ ಅಂತ ಓದ್ಲು. ಆಮೇಲೆ ನಾನು ಮೊಬೈಲಾಗೆ ತಗೊಂಡು ಮೆಸೇಜ್ ನೋಡ್ತಿದ್ದೆ. ಅವನು ಮಾಡಿರೋದ, ನಾನು ಮಾಡಿದ್ದ, ಮತ್ತೆ ಅವನು ಯಾರೋ ಮಾಡಿದ್ನಲ್ಲ, ಅವ್ನು ಕಿರಣ ಅದನ್ನ. ಇದಕ್ಕಿದ್ದಂಗೆ ಫೋನ್ ಬಂತು, ಯಾರೋ ಹೊಸ ನಂಬರು. ನಾನು ಯಾರೋ ಇರ್ಬೋದೇನಂತ ರಿಸೀವ್ ಮಾಡಿ ಮಾತಾಡಿರೆ ಸರೋಜ ನಾನು ಕಣಮ್ಮ. ನನ್ನ ಮೊಬೈಲಾಗೆ ಕರೆನ್ಸಿ ಖಾಲಿಯಾಗಿತ್ತು, ಅದಕ್ಕೆ ಪಕ್ಕದ ಮನೆಯವ್ರು ದಿಸ್ಕೊಂಡು ಮಾತಾಡ್ತಾ ಇದ್ದೀನಿ. ಏನೋ ನೀರು ಕುಡ್ದು ಚೇಂಜ್ ಆಗಿದ್ದ ದನಿ ಅಷ್ಟೇನೆ, ನಾನೇ ಮಾತಾಡ್ತಿರೋದು ಅಂತ ಅಂದ್ಲು. ಈ ಥರ ಯಾಮಾರಿಸ್ಬಿಟ್ರು ಆ ಕಾವ್ಯನೂ ಆ ತುಂಗ ಸೇರ್ಕೊಂಡು. ಅಯ್ಯೋ ದೇವ್ರಿ, ಅಲ್ಲ ತುಂಗನ್ಗೆ ಯಾಕೆ ಬೇಕಂತೆ ನಿಮ್ಮನೆ ವಿಷಯ? ಸರಿಯಾಗಿ ಉಗ್ದು ಕಳಿಸ್ಬೇಕಾಗಿತ್ತು ಅವಳನ್ನ. ನೀನು ಯಾಕೆ ಹಿಂಗೆ ಮಾಡಿದೆ ಅಂತಾನ? ಅಯ್ಯೋ, ಅವಳನ್ನ ನಾನು ಕಳ್ಸೋಕ್ಕಾಗುತ್ತಾ? ನನ್ನೇ ಅವಳು ಕಳಿಸ್ಬಿಟ್ಲು. ನನ್ನ ಗಂಡಗೂ ನನ್ನ ಮಗುಗೂ ಎಲ್ಲರಿಗೂ ಹಾಕಿ ತೋರಿಸಿ ಮನೆಯಿಂದ ಆಚೆಗೆ ಹಾಕಿದ್ಲು. ಈಗ ಏನು ಮಾಡೋದು? ತವ್ರ ಮನೆಗೆ ಹೋಗು ಅಂತಾನ ಹೇಳ್ತಾ ಇದ್ದಾರೆ. ನೋಡು, ಅಲ್ಲ ನಾನು ಈ ವಯಸ್ಸಿನಾಗೆ ಮನೆ ಬಿಟ್ಟು ಗಂಡನ ಜೊತೆ ಜಗಳ ಮಾಡ್ಕೊಂಡು ಸೊಸೆಗೆ ಹಿಂಗೆ ಮಾಡಿದ್ಲು ಅಂತ ಅಪ್ಪದ ಹೊತ್ಕೊಂಡು ತವ್ರ ಮನೆಗೆ ಹೋದ್ರೆ ನನಗಲ್ಲಿ ಮರ್ಯಾದೆ ಇರುತ್ತೇನೆ? ರಮ್ಯಾ, ನೀನೇ ಹೇಳೆ. ನೀನೇ ತಾನೇ ಇಂಥ ಐಡಿಯಾ ಕೊಟ್ಟಿದ್ದು? ಅಯ್ಯೋ ಅತ್ತೆ, ನಾನು ಹಿಂಗೆ ಐಡಿಯಾ ಕೊಟ್ಟೆ ಅಂತ ನೀನು ಅವ್ರ ಹೇಳಿಲ್ಲ ತಾನೇ? ಹೇಳಿಲ್ಲ ತಾನೇ? ಇಲ್ಲ, ನಾನೇನೆ ಸೀರಿಯಲ್ ನೋಡಿ ಅದ್ರಾಗೊಬ್ರು ಮಾಡ್ತಿದ್ರು, ಹಂಗೇನೆ ನೋಡಿ ಮಾಡಿದೆ ಅಂತ ಹೇಳ್ದೆ. ಪಾಪ ನನ್ಗೆ ಐಡಿಯಾ ಕೊಟ್ಟಿದ್ಕೆ ನೀನು ಯಾಕೆ ಸಿಗಾಕ್ಸೋದು ಅಂತ. ನೀನು ಹೆಂಗೋ ಚೆನ್ನಾಗಿದೀಯಾ ಪಾಪ, ನಿನ್ಗೂ ಯಾಕೆ ತೊಂದರೆ ಆಗೋದು ಅಂತ ನಾನೇ ಹೇಳಲಿಲ್ಲ. ಅಬ್ಬಾ ಸದ್ಯ ಇದೊಂದಾದ್ರೂ ಒಳ್ಳೆ ಕೆಲಸ ಮಾಡಿದ್ಯಲ್ಲ ಅತ್ತೆ. ಅತ್ತೆ, ಈಗ ತವ್ರ ಮನೆಗೆ ಹೋಗ್ತೀಯ ನೀನು? ಅಲ್ಲ, ಮನೆಯಿಂದ ಆಚೆಗ ಇದೆ ಅಂತ ದೊಡ್ಡ ತಪ್ಪಂತ. ನಾನು ಹೋಗಲ್ಲ, ಮನೆಯಿಂದ ಆಚೆಗೆ ಯಾಕೆ ನಾನು ಹೋಗ್ಬೇಕು ಅಂತ ಕೇಳ್ಕೋಬೇಕಾಯ್ತು. ಏನೋ ತಪ್ಪಾಗೋಯ್ತು, ಗೊತ್ತಿಲ್ಲದೆ ಆಗೈತೆ ಅಂತ ಎಲ್ಲ ಕೇಳ್ಕೊಂಡಿದ್ದು ಆಯ್ತು. ಅಲ್ಲ, ಕಾವ್ಯ ತಪ್ಪು ಮಾಡಿದಾಳೆ ಅಂತಾನ ಅವಳನ್ನ ಮನೆ ಬಿಟ್ಟು ಕಳಿಸ್ಬೇಕು ಅಂತ ಹೇಳಿದೆ ತಾನೇ ನೀನೇನೆ. ಈಗ ನೀನು ಆ ತಪ್ಪು ಮಾಡಿರೋದ್ರಿಂದನ ಅವಳಿಗೆ ಕೊಡ್ಬೇಕಾಗಿರೋ ಶಿಕ್ಷೆನ ನಿನಗೆ ಕೊಡ್ತೀನಿ ಅಂತ ನನ್ನ ಗಂಡ ನನ್ನ ಮಗ ಎಲ್ಲನ ನನ್ನ ಮನೆಯಿಂದ ಆಚೆಗೆ ಹಾಕಿದ್ರು ಕಣೆ. ಈಗ ಹೆಂಗ್ ನನ್ನ ಮುಖ ಈ ಮುಖ ಎತ್ಕೊಂಡು ತವ್ರ ಮನೆಗೆ ಹೋಗೋದು ಅಂತ ಅನ್ಸ್ತೈತೆ. ಅಯ್ಯೋ, ತವ್ರ ಮನೆಗೆ ನಿನ್ನ ಮಗಳೇ ತಾನೇ ಇರೋದು, ಸರೋಜನೆ ತಾನೇ? ಹೋಗು, ಏನಾಗಲ್ಲ. ಸರೋಜನ ಹತ್ರ ಇರೋ ವಿಷಯ ಎಲ್ಲ ಹೇಳು, ಅವಳೇ ಬಂದು ಎಲ್ಲ ನಿಮ್ಮಪ್ಪ ಅವರಪ್ಪಗೆ ಹೇಳ್ಬಿಟ್ಟು ಸರಿ ಮಾಡಿ ನಿನ್ನ ಈ ಮನೆಗೆ ಸೇರಿಸಿ ಹೋಗ್ತಾಳೆ. ಅಯ್ಯೋ, ಅವಳಿಗೂ ಈ ವಿಷಯ ಗೊತ್ತಿಲ್ಲ ಕಣೆ, ಹಿಂಗೆಲ್ಲ ಆಗೈತೆ ಅಂತಾನ. ಅಲ್ಲಿ ನಮ್ಮ ಅಣ್ಣಯ್ಯ, ನಮ್ಮ ಅಣ್ಣನ ಮಗ, ಅವನಿಗೆ ನನಗೆ ಗೊತ್ತಾದ್ರೆ ನಮ್ಮ ಸರೋಜಮ್ಮನ ಗಂಡನಿಗೆ ಅಲ್ಲ, ಅವನು ಹೆಂಗ್ ಬೇಕು ಹಂಗೆ ಮಾತಾಡ್ತಾನೆ. ನನ್ನ ಕಂಡ್ರೆ ಆಗಲ್ಲ. ನಾನೇ ತಾನೇ ಅವನಿಗೆ ಏನೋ ಬುದ್ಧಿ ಇಲ್ಲ ಹಂಗೆ ಹಿಂಗೆ ಅಂತ ಬೈತಿದ್ದಲ್ಲ. ಈಗ ನಾನು ಹಿಂಗೆ ಜಗಳ ಮಾಡ್ಕೊಂಡು ಹೋಗಿದ್ದೀನಿ ಅಂತ ಗೊತ್ತಾದ್ರೆ ಅವ್ನು ನನ್ನ ಸುಮ್ಮನೆ ಬಿಡ್ತಾನೆ, ಬಾಯಿಗೆ ಬಂದಂಗೆ ಮಾತಾಡ್ತಾನೆ, ಅವಮಾನ ಮಾಡ್ತಾನೆ. ಈಗ ಹೆಂಗೆ ಹೋಗೋದು ಅಂತ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಇರೋ ವಿಷಯ ಹೋಗಿ ಸರೋಜಕ್ಕನ ಹತ್ರ ಹೇಳು. ಅವಕ್ಕನೆ ಬಂದು ಅವರಪ್ಪಗೆ ಹೇಳಿ, ಆಮೇಲೆ ತಮ್ಮಗೂ ಹೇಳಿ ಎಲ್ಲ ಸರಿ ಮಾಡಿ ಹೋಗುತ್ತೆ. ಏನೋ ಆಗಿದ್ದಾಗೋಯ್ತು, ಕ್ಷಮಿಸ್ಬಿಡಿ ಅಂತ ಹೇಳಿ ಮನೆಗೆ ಸೇರಿಸಿ ಹೋಗ್ತಾಳೆ ಸರೋಜಕ್ಕ. ಸುಮ್ಮನೆ ಧೈರ್ಯ ತಂದ್ಕೊಂಡು ಹೋಗು. ನೀನು ಹಿಂಗೆ ಸಪ್ಪೆ ಮಕ್ಕ ಓದ್ಕೊಂಡು ಹೋದ್ರೆ ಅವ್ರು ಹಂಗೆ ತಿಳ್ಕೊಂತಾರೆ ನೀನೇನೋ ತಪ್ಪು ಮಾಡಿ ಬಂದಿದ್ಯಾ ಅಂತಾನೆ. ನಗ್ನಾಗ್ತಾ ಹೋಗು, ಅವಾಗ ಅವ್ರಿಗೆ ಯಾರಿಗೂ ಅನುಮಾನ ಬರಲ್ಲ. ಸರಿ ಆಯ್ತು ಕಣೆ, 2 ದಿವಸ ಇರ್ತೀನಿ, ನೋಡೋಣ. ಆಯ್ತತ್ತೆ, ಮಾವನಿಗೆ ನನ್ನ ಹತ್ರ ನಾನು ಮಾತಾಡ್ತೀನಿ, ಆ ಸಂತು ಹತ್ರನೂ ಮಾತಾಡ್ತೀನಿ. ನಾನು ನಿನಗೆ ಯಾವುದಕ್ಕೂ ಫೋನ್ ಮಾಡ್ತಾ ಇರ್ತೀನಿ, ಇಲ್ಲಿ ಏನೇನು ಬೆಳವಣಿಗೆ ಆಗ್ತಿದೆ ಅಂತ ತಿಳ್ಕೊಂಡು. ನೀನೇನು ಧೈರ್ಯ ಗೆಡಬೇಡ, ನಾನಿದ್ದೀನಿ, ಮತ್ತೆ ಈ ಮನೆ ನೀನು ಬಂದೇ ಬತ್ತೀಯ. ಹೋಗು, ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ, ನಗ್ನಾಗ್ತಾ ಹೋಗು. ಹೆಂಗೆ ನಗ್ನಾಗ್ತಾ ಹೋಗೋದು ರಮ್ಯಾ? ನನಗಂತೂ ಅದೇ ನೆನಪಾಗುತ್ತೆ. ಅಯ್ಯೋ, ಏನೂ ಆಗಲ್ಲ, ಧೈರ್ಯವಾಗಿರಿ, ಹೋಗಿ. ಅಯ್ಯೋ ದೇವ್ರೆ, ಯಾಕಪ್ಪ ಇಂಥ ಶಿಕ್ಷೆ? ಅಯ್ಯೋ, ನಾನು ಯಾಕಾದ್ರೂ ಮೆಸೇಜ್ ಮಾಡಕ್ ಹೋದ್ನೋ ಏನೋ ದೇವ್ರೆ. ಅಯ್ಯೋ, ಈ ಸುಂದರತೆ ಸಿಗಾಕಂಟ. ಅಲ್ಲ, ತುಂಗುನಿಗೆ ಏನ್ ಬೇಕಪ್ಪ? ತಾನು ಭಾರಿ ಬುದ್ಧಿವಂತೆ ಅಂತ ತೋರಿಸ್ಕೊಂಬಕ್ಕೆ ಹೋಗ್ತಾಳೇನಪ್ಪ. ನನ್ನ ವಿಷಯದಲ್ಲೂ ಹಂಗೆ ಮಾಡಿದ್ಲು, ಈಗ ಸುಂದರತೆ ವಿಷಯದಲ್ಲೂ ಮೂಗ್ ತೋರಿಸ್ತಾ ಇದ್ದಾಳೆ. ಮೊದ್ಲು ಹೋಗಿ ಅವಳಿಗೆ ಉಗಿಬೇಕು. ನಿಂಗೆ ಯಾಕೆ ಬೇಕು ಕಂಡರ ಮನೆ ಸುದ್ದಿ ಅಂತ? ಅವಳ ಮನೆದವಳು ತೂತ್ ಮುಚ್ಕೆಮಲ್ಲ ಇಲ್ಲಿಗೆ ಬರ್ತಾಳೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.